ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್. ಸ್ನೇಹಿತರೆ, ಇವತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂತಂದರೆ ಅಲ್ಜಾರಿ ಜೋಸೆಫ್ ಅವರ ಕುರಿತು. ಏನಪ್ಪ ಅಲ್ಜಾರಿ ಜೋಸೆಫ್ ಅವರ ಕುರಿತು IPL ಆ್ಯಕ್ಷನ್ನಲ್ಲಿ ಏನಾಯಿದ್ರು ಅವರು ಅಂತ ನೋಡೋದಾದರೆ, ಅದಕ್ಕಿಂತ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಹೋಗ್ತೀನಿ. ಕೇಳಿ ಸ್ನೇಹಿತರೆ, ಇವತ್ತು IPL ಆ್ಯಕ್ಷನ್ ಇತ್ತು. ಆಕ್ಷನ್ನು ಯಾವುದೋ ಒಂದು ತಿಳ್ಕೊಳ್ಳಿ, ಆಕ್ಷನ್ ಇತ್ತು. ಅದರಲ್ಲಿ ಅಲ್ಜಾರಿ ಜೋಸೆಫ್ ಅವರು ಬರೋಬ್ಬರಿ 11.5 ಕೋಟಿಗೆ ಸೇಲ್ ಆಗಿದ್ದಾರೆ. ಅದು IPL ಇತಿಹಾಸದಲ್ಲೇ ದೊಡ್ಡದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅಲ್ಜಾರಿ ಜೋಸೆಫ್ ಅವರಿಗೆ ಅದು ದೊಡ್ಡ ಅಮೌಂಟೇ. ನನಗನ್ಸುತ್ತೆ RCB ತುಂಬಾ ತಪ್ಪು ಕೆಲಸ ಮಾಡ್ಕೊತಾ ಇದ್ದಾರಾ ಇಲ್ಲಿ. ನೋಡಿ, 2016 ಅಂದ್ಕೊತೀನಿ, 2016 ಅಥವಾ 2015. 2015ರಲ್ಲಿ ನಿಮಗೆ ಗೊತ್ತಿರಬಹುದು. 2015ರಲ್ಲೇ ಸುಮಾರು 14 ಕೋಟಿಯನ್ನು ಕೊಟ್ಟು ಯುವರಾಜ್ ಸಿಂಗ್ ಅವರನ್ನು ಖರೀದಿ ಮಾಡಿದ್ರು. ಯುವರಾಜ್ ಸಿಂಗ್ಗೆ ಆ ಟೈಮಲ್ಲಿ ಆ ಬೆಲೆ ಇತ್ತೋ ಏನೋ ಗೊತ್ತಿಲ್ಲ, ಆದರೆ ಅಷ್ಟು ಅಮೌಂಟ್ ಕೂಡ ಅವಶ್ಯಕತೆ ಆಗಿನ ಕಾಲದಲ್ಲಿ ಇರಲೇ ಇಲ್ಲ. ಆದರೂ ಕೂಡ ಪಿಕ್ ಮಾಡಿ ತಗೊಂಡಿದ್ದ ರೇಟ್ಗಾದರೂ ಅವರು ಅಷ್ಟು ಚೆನ್ನಾಗಿ ಆಡಲಿಲ್ಲ. ಮತ್ತು ತುಂಬ ಅಮೌಂಟನ್ನು ಕೊಟ್ಟು 2017ರಲ್ಲಿ ಶಿಮ್ರಾನ್ ಹೆಟ್ಮಯರ್ ಅವ್ರನ್ನ ತಗೊಂಡ್ರು. ಅವರು ಕೂಡ ಯಾವುದೇ ಒಂದು ಕಮಾಲನ್ನು ಮಾಡಲಿಲ್ಲ. ಸೇಮ್ ಅದೇ ಥರ ಹಳ್ಳಕ್ಕೆ ಬಿದ್ದಿರೋದು ಮತ್ತೆ ಅಲ್ಜಾರಿ ಜೋಸೆಫ್ ಅವ್ರಿಗೆ 11.5 ಕೋಟಿ, 11.5 ಕೋಟಿಯನ್ನು ಕೊಟ್ಟಿದ್ದಾರೆ ಅಲ್ಜಾರಿ ಜೋಸೆಫ್ ಅವರಿಗೆ. ಅಂದರೆ ಅದು ಏನಪ್ಪ, ತುಂಬ ದೊಡ್ಡ ಸ್ಟಾರ್ ಪ್ಲೇಯರ್ಗಳೇ ಆ ರೇಟಿಗೆ ಬರ್ತಾ ಇದ್ರು. ಆದರೆ ಇವರು ಅವರನ್ನು ಅಷ್ಟು ರೇಟಿಗೆ ಕೊಟ್ಟಿರೋದು ನಿಜಕ್ಕೂ ಅದು ಏನಪ್ಪ, ಅದು ಅವರಿಗೇ ಗೊತ್ತಾಗಬೇಕು, ನಾವ್ಯಾರು ಹೇಳಲಿಕ್ಕೆ ಅಲ್ವಾ, ಹಂಗೂ ಅನಿಸುತ್ತೆ. ಬಟ್ ಆ್ಯಸ್ ಎ RCB ಫ್ಯಾನ್ ಆಗಿ RCB ಈ ಕೆಲಸ ಮಾಡಿದ್ದು ತಪ್ಪು, ಎಡವಟ್ಟೆ ಮಾಡ್ಕೊಳ್ತು ಅಂತ ಹೇಳ್ಬೋದು. ಆ್ಯಸ್ ಎ ಟೀಮ್ ರೆಪ್ಯುಟೇಷನ್ ಪ್ರಶ್ನೆ, ಹೌದು ರೆಪ್ಯುಟೇಷನ್ ಪ್ರಶ್ನೆ ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂತಂದರೆ ನೋಡಿ, ಅಲ್ಜಾರಿ ಜೋಸೆಫ್ ಅವ್ರಿಗೆ ಅಷ್ಟೊಂದು ಕೊಟ್ಟಾಗ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ. ಇವರು RCB ಅವರು ಹೇಳ್ತಾ ಇದ್ದಾರೆ, ಕೆರಿಬಿಯನ್ ಲೀಗ್ಗಳಲ್ಲಿ ವೆಸ್ಟ್ ಇಂಡೀಸಲ್ಲಿ ಅಲ್ಲೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ ಅಲ್ಜಾರಿ ಜೋಸೆಫು, ಸೊ ಅದರಿಂದ ಕೊಟ್ಟಿದ್ದೀವಿ ಅಂತ ಆನ್ಸರ್ ಬರ್ಬೋದು. ಆದರೆ ಕೆರಿಬಿಯನ್ ಲೀಗ್ಗಳಿಗೂ ಇಲ್ಲಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ಗೂ ತುಂಬ ವ್ಯತ್ಯಾಸ ಇದೆ. ಕೆರಿಬಿಯನ್ ಲೀಗ್ಗಳಲ್ಲಿ ಎಂಥರು ಬೇಕಾದ್ರೂ ಆಡ್ತಾರೆ. ಈಗ ನೋಡಿ, ಯಾರೋ ಒಬ್ಬ, ಈಗ ಗಲ್ಲಿ ಕ್ರಿಕೆಟ್ಗಳು ಇರ್ತವೆ, ಅದರಲ್ಲೆಲ್ಲ ಚೆನ್ನಾಗಿ ಹೊಡೆದು ಬಿಟ್ಟ ಅಂತ ಹೇಳಿಬಿಟ್ಟು ಅವನಿಗೆ ಕೋಟಿಗಟ್ಟಲೆ ಕೊಟ್ಟುಬಿಟ್ಟು IPL ಆಡಿಸ್ಲಿಕ್ಕಾಗುತ್ತಾ? ನೋಡಿ, IPL ಅನ್ನೋದು ಲೀಗ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ ಅಂದರೆ ಅದು IPL, ಇಂಡಿಯನ್ ಪ್ರೀಮಿಯರ್ ಲೀಗ್. ಅಂತಹ ಒಂದು ಲೀಗ್ಗೆ ಇವರನ್ನ ಕರೆತಂದಿರೋದು ನಿಜಕ್ಕೂ ಕೂಡ ತುಂಬ ದೊಡ್ಡ ಮಿಸ್ಟೇಕ್ ಮಾಡಿದ್ರು ಅಂತ ಹೇಳ್ಬೋದು. ಮತ್ತು ಪ್ಯಾಟ್ ಕಮಿನ್ಸ್ ಅವ್ರಿಗೂ ಕೂಡ ತುಂಬ ಏರಿಸ್ತಾನೆ ಹೋದರು. ಅದು ಯಾಕೆ ಅಷ್ಟು ಏರಿಸಿದ್ರೋ ಗೊತ್ತಿಲ್ಲ. 24.5 ಕೋಟಿಗೆ ಪ್ಯಾಟ್ ಕಮಿನ್ಸ್ ಅವರು KKR ಪಾಲಾಗಿದ್ದಾರೆ. ಪ್ಯಾಟ್ ಕಮಿನ್ಸ್ ಅವ್ರನ್ನ ಅಷ್ಟು ಕೋಟಿಗೆ ಯಾಕೆ ತಗೊಂಡ್ರು ಅಂದರೆ ಅವ್ರು ಕೊಡೋ ರೀಸನ್ನು ಇದಾಗಿರಬಹುದು. ನಾನು ಹೇಳ್ತೀನಿ ನೋಡಿ, ಈಗ ಈ ಹಿಂದೆನೇ ವರ್ಲ್ಡ್ ಕಪ್ ODI ವರ್ಲ್ಡ್ ಕಪ್ ನಡೀತು. ಆ ODI ವರ್ಲ್ಡ್ ಕಪ್ಪಲ್ಲಿ ಆಸ್ಟ್ರೇಲಿಯಾ ಕಪ್ ವಿನ್ನರ್ ಆದರು. ಕಪ್ ವಿನ್ನರ್ ಆದಂತಹ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಇದ್ದರು. ಹೌದು, ಕಪ್ಗೆ ಅದು ಕೊಟ್ಟಿರೋ ಪ್ಯಾಟ್ ಕಮಿನ್ಸ್ಗೆ ಅಷ್ಟು ಕೊಡ್ತೀವಿ ಅಂದರೂ ಕೂಡ ಕಪ್ ಗೆಲ್ಲಿಸ್ಕೊಟ್ಟಿರೋದ್ರಲ್ಲಿ ಪ್ಯಾಟ್ ಕಮಿನ್ಸ್ ಪಾತ್ರ ಅಂಥ ದೊಡ್ಡ ಪಾತ್ರ ಹೇಳ್ತೀನಿ. ನೋಡಿ, ಮ್ಯಾಕ್ಸ್ವೆಲ್ಲು ತುಂಬ ಮ್ಯಾಚ್ಗಳನ್ನ ಆಡಿದ್ರು, ಟ್ರಾವಿಸ್ ಹೆಡ್ ಅವರು ಆಡಿದ್ರು, ಇನ್ನೂ ತುಂಬ ಜನ ಡೇವಿಡ್ ವಾರ್ನರ್ ಮತ್ತು ಮಿಚೆಲ್ ಮಾರ್ಷ್ ಇವರೆಲ್ಲ ಆಡಿದ್ರು. ಅಲ್ಲಿ ಪ್ಯಾಟ್ ಕಮಿನ್ಸ್ ಅವರ ಪಾತ್ರ ಏನಿತ್ತು ಅನ್ನೋದೇ ನನಗೆ ಗೊತ್ತಿಲ್ಲ. ಒಬ್ಬ ಒಳ್ಳೆ ಬ್ಯಾಟ್ಸ್ಮ್ಯಾನ್, ಬೌಲರ್, ಒಳ್ಳೆ ಪ್ರಮುಖ ಆಲ್ರೌಂಡರ್ ಪ್ಯಾಟ್ ಕಮಿನ್ಸ್, ಓಕೆ,
ಆದರೆ ಇಷ್ಟು ಅಮೌಂಟ್ ಕೊಟ್ಟಿದ್ದು ತುಂಬಾ ಲಾಸ್ ಅಂತ ನನಗನ್ನಿಸ್ತಾ ಇದೆ. ಸ್ನೇಹಿತರೆ, ಆರ್ ಸಿ ಬಿ ಯಾಕೆ ಕಪ್ ಗೆಲ್ತಾ ಇಲ್ಲ ಅಂದರೆ ಈ ಥರದ ದೊಡ್ಡ ದೊಡ್ಡ ಮಿಸ್ಟೇಕ್ಗಳನ್ನ ಮಾಡೋದ್ರಿಂದಲೇ ಕಪ್ ಗೆಲ್ತಾ ಇಲ್ಲ. ಅಟ್ಲೀಸ್ಟ್ ಫೈನಲ್ಗಾದರೂ ಹೋಗ್ತಾರ, ಅದು ಕೂಡ ಆಗ್ತಾ ಇಲ್ಲ. 2016 ಈಚೆ ಒಮ್ಮೆಗೂ ಕೂಡ ಅವರು ಫೈನಲ್ಗೆ ಹೋಗಿಲ್ಲ ರೀ. 2016 ಫೈನಲ್ಗೆ ಹೋಗಿ ಸೋತರು. 4-3 7 ವರ್ಷ ಆಗ್ತಾ, 8 ವರ್ಷ ಹತ್ತತ್ರ ಆಗ್ತಾ ಬಂತು. ಅದಾದಮೇಲೆ ಆರ್ ಸಿ ಬಿಯ ಪರ್ಫಾರ್ಮೆನ್ಸ್ ಅಷ್ಟೊಂದಿಲ್ಲ. ಯಾಕಂದರೆ ಇವರು ಒಳ್ಳೊಳ್ಳೆ ಪ್ಲೇಯರ್ಗಳನ್ನ ಪಿಕ್ ಮಾಡ್ತಾ ಇಲ್ಲ. ಒಳ್ಳೆಯ ಬ್ಯಾಟ್ಸ್ಮನ್ ಯಾರನ್ನಾರ ಪಿಕ್ ಮಾಡ್ಬೋದಿತ್ತಲ್ಲ. ಈಗ ನೋಡಿ, ಸಲ 2016 ಈಚೆಗೆ ಆಗ್ತಾ ಇರೋದು ಆರ್ ಸಿ ಬಿ ಕಡೆ ಏನಪ್ಪ ಅಂದರೆ 3-4 ವಿಕೆಟ್ ಹೋದರೆ ಮುಗಿದೋಯ್ತು ಆರ್ ಸಿ ಬಿ. ಆಮೇಲೆ ಬ್ಯಾಟ್ಸ್ಮನ್ಗಳೇ ಇಲ್ಲ, ಬೌಲರ್ಗಳು ಬ್ಯಾಟಿಂಗ್ ಆಡೋಕ್ಕಾಗ್ತಾರ. ಶಾಬಾಜ್ನಂತೂ ತೆಗೆದಾಕಿದ್ರು, ಓಕೆ, ಅದು ಒಳ್ಳೆ ವಿಷಯನೇ. ತೆಗೆದಾಕಿದ ಮಟ್ಟಿಗೆ ಒಳ್ಳೆ ಪ್ಲೇಯರ್ನಾದರೂ ಪಿಕ್ ಮಾಡ್ತಾ ಇದ್ದಾರಾ? ನೋ. ಸ್ನೇಹಿತರೆ, ಅಲ್ಜಾರಿ ಜೋಸೆಫ್ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ? ಕೆರಿಬಿಯನ್ ಲೀಗಲ್ಲಿ ಆಡಿದಂತಹ ಈ ತರುಣ ಈ ಒಂದು ಪಿಚ್ಗಳಲ್ಲಿ ಕಮಾಲ್ ಮಾಡ್ತಾರೋ ಅಥವಾ ಮಾಡಲು ದಬ್ಬಾಕೋತಾರೋ ನಮಗೆ ಗೊತ್ತಿಲ್ಲ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆ್ಯಸ್ ಎ ಆರ್ ಸಿ ಬಿ ಫ್ಯಾನ್ ಆಗಿ ಹೇಳ್ತಿದ್ದೀನಿ, ಇದೊಂದು ಆರ್ ಸಿ ಬಿ ಮಾಡಿದ್ದು ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆರ್ ಸಿ ಬಿ.